ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕಿರುತೆರೆ ನಟನ ಮನೆಗೆ ಕನ್ನ ಹಾಕಿದ್ದಂಥ ಖತರ್ನಾಕ್ ಖದೀಮ ಲಾಕ್ ಆಗಿದ್ದಾನೆ. ಕನ್ನಡದ ಕಿರುತೆರೆ ನಟ ಪ್ರವೀಣ್ ಅವರ ಮನೆಯಲ್ಲಾಗಿರುವಂತಹ ಕಳ್ತನ ಇದು. ಚಿನ್ನ ಹಣ ಕದಿತಾ ಇದ್ದಂಥ ಕಳ್ಳನಿಗೆ ಕತ್ಲು ಅಂದ್ರೆ ಭಯ ಅಂತೆ. ತಗ್ಲಾಕೊಂಡವನ ಕಥೆ ವ್ಯಥೆ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಕಳ್ಳನ ರಾತ್ರಿ ಕುರುಡು ಸಮಸ್ಯೆ ಹಗಲು ಹೊತ್ತಲ್ಲೇ ಬಂದು ಕನ್ನ ಹಾಕ್ತಾ ಇದ್ದ. ನಟನ ಮನೆಯಲ್ಲಿ ಕನ್ನ ಹಾಕಿದಂತಹ ಕೇಸ್ನಲ್ಲಿ ಸದ್ಯ ಖತರ್ನಾಕ್ ಕಳ್ಳ ಮೊಹಮ್ಮದ್ ಖಾನ್ ಅರೆಸ್ಟ್ ಆಗಿದ್ದಾನೆ. ಪೊಲೀಸರು ವಿಚಾರಣೆ ಮಾಡಿದಾಗ ಆತ ಬೇರೆ ಬೇರೆ ಕಡೆ ಮಾಡಿರುವಂತಹ ಕಳ್ಳತನ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿವೆ. ಬಂಧಿತನಿಂದ ಇದುವರೆಗೆ 45 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಕಿರುತೆರೆ ನಟ ಪ್ರವೀಣ್ ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಅವರದ್ದೇ ಮನೆಯಲ್ಲಾಗಿರುವಂತಹ ಕಳ್ತನ ಇದು. ಹಂಗಂತ ರಾತ್ರಿ ಕಳ್ತನ ಆಗಿದ್ದಲ್ಲ, ಹಗಲು ಹೊತ್ತಲ್ಲಿ ಬಂದು ಕಳ್ತನ ಮಾಡಿದ್ದಾನೆ. ಯಾಕೆ ರಾತ್ರಿ ಹೊತ್ತಲ್ಲಿ ಕಳ್ತನ ಮಾಡಿಲ್ಲ ಅನ್ನೋದಕ್ಕೂ ಒಂದು ರೀಸನ್ ಇದೆ. ಆತ ರಾತ್ರಿ ಕುರುಡು ಸಮಸ್ಯೆಯಿಂದ ಬಳಲ್ತಿದ್ನಂತೆ. ಹಾಗಾಗಿ ರಾತ್ರಿ ಹೊತ್ತವನು ಫೀಲ್ಡಿಗೆ ಹೋಗ್ತಾ ಇರಲಿಲ್ಲ. ಫೀಲ್ಡಿಗೆ ಹೋಗ್ತಾ ಇದ್ದಿದ್ದೆ ಬೆಳಗಿನ ಹೊತ್ತಲ್ಲಿ. ಯಾವ ಮನೆಯಲ್ಲಿ ಕನ್ನ ಹಾಕೋಕೆ ಪ್ರಶಸ್ತವಾದ ವಾತಾವರಣ ಇದೆ ಅಂತ ಅನ್ಸುತ್ತೋ ಆ ಮನೆಗೋಗಿ ಕನ್ನ ಹಾಕ್ತಾ ಇದ್ದ. CCTV ಫುಟೇಜ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಈತನೇ ಆ ಕಳ್ಳತನದ ಆರೋಪಿ ಮೊಹಮ್ಮದ್ ಖಾನ್. ಈಗ ಕಿರುತೆರೆ ನಟ ಪ್ರವೀಣ್ ಅವರ ಮನೆಯಲ್ಲಿ ಕಳ್ತನ ಮಾಡಿದಂತಹ ಕೇಸ್ನಲ್ಲಿ ಈತನನ್ನ ಅಂದರ್ ಮಾಡಿದ್ದಾರೆ ಪೊಲೀಸರು. ಯಾವಾಗ ಈತನನ್ನ ವಿಚಾರಣೆ ಮಾಡಿದ್ರೋ ಆಗ ಈ ಹಗಲು ಹೊತ್ತಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈತ ಕನ್ನ ಹಾಕಿರೋದು ಬೆಳಕಿಗೆ ಬಂದಿದೆ. ಈತನಿಂದ ಇದುವರೆಗೆ ವಶಕ್ಕೆ ಪಡ್ಕೊಂಡಿರೋದು ಸುಮಾರು 45 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನ. ಆರೋಪಿ ಮೊಹಮ್ಮದ್ ಖಾನ್, ಆತನ ಫೋಟೋನ ಗಮನಿಸ್ತಾ ಇದ್ದೀರಿ. ಹೇಗ್ ಕಳ್ತನ ಮಾಡ್ತಾ ಇದ್ದ? ರಾತ್ರಿ ಹೊತ್ತಲ್ಲಂತೂ ಕಣ್ ಕಾಣಿಸಲ್ಲ, ಮನೆಯಿಂದ ಆಚೆ ಬರೋ ಹಾಗಿಲ್ಲ. ಆದ್ರೆ ಬೆಳಗಿನ ಹೊತ್ತಲ್ಲಿ ಏರಿಯಾ ಪೂರ್ತಿ ರೌಂಡ್ ಹೊಡಿತಾ ಇದ್ನಂತೆ. ಏರಿಯಾ ಪೂರ್ತಿ ರೌಂಡ್ ಹೊಡೆದು ಯಾವ ಮನೆಯಲ್ಲಿ ಕಳ್ತನ ಮಾಡಬಹುದು ಅಂತ ಸ್ಕೆಚ್ ಹಾಕೊಳ್ತಾ ಇದ್ದ, ರೇಖೆ ಮಾಡ್ತಾ ಇದ್ದ. ಅದಾದ ನಂತರ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಎಂಟ್ರಿ ಆಗಿ ಕಳ್ತನ ಮಾಡ್ತಾ ಇದ್ದ. CCTV ಫುಟೇಜ್ ನಲ್ಲಿ ಆತನ ಮುಖ ಚಹರೆ, ಆತನ ಚಲನವಲನ ಸರಿಯಾಗಿರುವುದನ್ನ ಗಮನಿಸ್ತಾ ಇದ್ದೀರಿ. ಪ್ರವೀಣ್ ಇವರು ಕನ್ನಡದ ಕಿರುತೆರೆಯಲ್ಲಿ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಇವರ ಪತ್ನಿ ಒಬ್ಬ ಮೇಕಪ್ ಆರ್ಟಿಸ್ಟ್ ಅಂತೆ. ಯಾವಾಗ ಇವರಿಬ್ರೂ ಕೂಡ ಮನೆಯಲ್ಲಿ ಇರ್ಲಿಲ್ವೋ, JP ನಗರದಲ್ಲಿ ಕಿರುತೆರೆ ನಟ ಪ್ರವೀಣ್ ಅವರ ಮನೆ ಇದೆ. ಅಲ್ಲಿ ಯಾವಾಗ ಇವರಿಬ್ರು ಮನೆಯಲ್ಲಿ ಇರ್ಲಿಲ್ವೋ ಆ ಸಂದರ್ಭದಲ್ಲಿ ಎಂಟ್ರಿಯಾಗಿ ಕಳ್ತನ ಮಾಡ್ಕೊಂಡು ಹೋಗಿದ್ದ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ರಾತ್ರಿ ಕುರುಡು ಹಗಲ್ ಹೊತ್ತಲ್ಲಿ ಫೀಲ್ಡ್ ಗಿಳಿತಾ ಇದ್ದಂಥ ಕಳ್ಳ ಕಿರುತೆರೆ ನಟನ ಮನೆಯಲ್ಲೂ ಕಳ್ತನ ಮಾಡ್ಕೊಂಡು ಹೋಗಿದ್ದ. ಬಟ್ ಪೊಲೀಸರು ಈತನನ್ನ ಹಿಡಿದು ಹಾಕಿದ್ದು ಹೇಗೆ ಅಂತ ಹೇಳಿ. ಕಳೆದ ನವೆಂಬರ್ 27ನೇ ತಾರೀಕು ಬೆಂಗಳೂರಿನ JP ನಗರದಲ್ಲಿ ಮನೆಗಳ್ತನ ಆಗುತ್ತೆ. ಅದು ಕೂಡ ಕನ್ನಡದ ಕಿರುತೆರೆ ನಟ ಪ್ರವೀಣ್ ಅವರ ಮನೆಯಲ್ಲಿ. ಪ್ರವೀಣ್ ಅವರು ಶೂಟಿಂಗ್ ಮೇಲೆ ಮನೆಯಿಂದ ಹೊರಗಡೆ ಹೋಗಿರ್ತಾರೆ. ಅವರ ಪತ್ನಿ ಮಾನಸ ಕೂಡ ಮೇಕಪ್ ಆರ್ಟಿಸ್ಟ್, ಅವರು ಕೂಡ ಹೊರಗಡೆ ಹೋಗಿರ್ತಾರೆ. ಈ ವೇಳೆ ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಮನೆಯ ಹೊರಗಡೆ ಬಿಟ್ಟಿದ್ದಂಥ ಶೂನಲ್ಲಿ ಮನೆಯ ಕೀಯನ್ನು ಇಟ್ಟು ಹೋಗುವಂಥ ಕೆಲಸವನ್ನು ಪ್ರವೀಣ್ ಹಾಗೂ ಅವರ ಪತ್ನಿ ಮಾನಸ ಮಾಡಿರ್ತಾರೆ. ಆರೋಪಿ ಮೊಹಮ್ಮದ್ ಏನಿದ್ದಾನೆ, ಈತ ಪ್ರಮುಖವಾಗಿ ಹಗಲೊತ್ತಲ್ಲಿ ಬೈಕ್ನಲ್ಲಿ, 2 ವೀಲರಲ್ಲಿ ಮನೆಗಳನ್ನು ರೆಕ್ಕಿ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಅಂದರೆ ಆ ಮನೆಯ ಕಾರ್ನರ್ ಮನೆಗಳನ್ನು ಐಡೆಂಟಿಫೈ ಮಾಡ್ಕೊಳ್ತಾನೆ. ಅಕ್ಕಪಕ್ಕದ ಮನೆಗಳು ಗೇಟ್ ಲಾಕ್ ಆಗಿರಬೇಕು ಅಥವಾ ಒಳಗಡೆಯಿಂದ ಗೇಟ್ ಲಾಕ್ ಆಗಿರಬೇಕು, ಯಾರು ಕೂಡ ಹೊರಗಡೆ ಓಡಾಡ್ತಿರೋದಿಲ್ಲವಲ್ಲ ಅಂಥ ಮನೆಗಳನ್ನು ಐಡೆಂಟಿಫೈ ಮಾಡ್ಕೊತಾನೆ. ಮಾಡಿಕೊಂಡು ಡೇ ಟೈಮ್ನಲ್ಲಿ ಅಫೆಂಡರ್ ಇವನು, ಅಂದರೆ ಹಗಲೊತ್ತಲ್ಲೇ ಬಂದು ಮನೆಯ ಬಾಗಿಲನ್ನು ಹೊಡೆದು ಒಳಗಡೆ ಹೋಗಿ ಕಳವು ಮಾಡುವಂಥದ್ದು ಈತನ ಒಂದು ಕೃತ್ಯದ ವಿಧಾನ. ಆರೋಪಿಗಳು ಪ್ರಮುಖವಾಗಿ ಈತನನ್ನು ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈತ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕ, ತಮಿಳುನಾಡು ಸೇರಿದಂತೆ ಸುಮಾರು 3 ರಾಜ್ಯಗಳಲ್ಲಿ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಸದ್ಯ ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗಿರುವಂಥದ್ದು. ಪ್ರಮುಖವಾಗಿ ಆ ಕಿರುತೆರೆ ನಟ ಪ್ರವೀಣ್ ಅವರ ಮನೆಯಲ್ಲಿ ಸುಮಾರು 1.5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಆರೋಪಿ ಕಳ್ಳತನವನ್ನು ಮಾಡಿರ್ತಾನೆ. ಆರೋಪಿಯ ಕೃತ್ಯ CCTVಯಲ್ಲಿ ಸೆರೆಯಾಗಿರುತ್ತೆ. ಇದನ್ನು ಬೆನ್ನತ್ತಿದಂಥ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಬಂಧಿಸಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಯಿಂದ ಸರಿಸುಮಾರು 65 ಲಕ್ಷ ಮೌಲ್ಯದ ಸುಮಾರು 470 ಗ್ರಾಮ್ಗೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡಿಸಿಕೊಂಡಿರುವಂಥದ್ದು. ಈತನ ವಿಚಾರಣೆ ವೇಳೆಯಲ್ಲಿ ಆರೋಪಿ ಡೇ ಟೈಮ್ನಲ್ಲಿ 2 ವೀಲರ್ನಲ್ಲಿ ಏರಿಯಾವನ್ನು ರೌಂಡ್ಸ್ ಮಾಡ್ತಿದ್ದೆ, ನಂತರದಲ್ಲಿ ಒಬ್ಬಂಟಿಯಾಗಿದ್ದಂಥ ಮನೆಗಳನ್ನು ಗುರುತಿಸಿದ್ದೆ. ಈ ಕೇಸ್ನಲ್ಲಿ ಪ್ರಮುಖವಾಗಿ ಕಿರುತೆರೆ ನಟ ಪ್ರವೀಣ್ ಅವರ ಮನೆ ಕಳ್ತನ ಕೇಸ್ನಲ್ಲಿ ಅವರ ಮನೆಯ ಬಾಗಿಲನ್ನು ಹೊಡೆದು ಒಳಗಡೆ ಹೋಗಲಿಕ್ಕೆ ಪ್ರಯತ್ನವನ್ನು ಪಟ್ಟೆ. ಆದರೆ ಅವರ ಮನೆ ಬಾಗಿಲಲ್ಲೇ ಇದ್ದಂಥ ಶೂನಲ್ಲಿ ಕೀ ಸಿಕ್ತು. ಹೀಗಾಗಿ ಕೀಯನ್ನು ಓಪನ್ ಮಾಡಿ ಹೋಗಿ ನಾನು ಕಳ್ತನ ಮಾಡಿದೆ ಅಂತೇಳಿ ಸದ್ಯ ಆರೋಪಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವಂಥದ್ದು. ಒಂದು ಪ್ರಕರಣವನ್ನು ಬೆನ್ನತ್ತಿದಂಥ ಪೊಲೀಸರಿಗೆ ಈತ ಮಾಡಿದಂಥ ಸುಮಾರು 7 ಪ್ರಕರಣಗಳು ಗೊತ್ತಾಗಿರುವಂಥದ್ದು. 7 ಪ್ರಕರಣಗಳ ಪೈಕಿ ಸುಮಾರು 65 ಲಕ್ಷ ಮೌಲ್ಯದ 470 ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಂಡು ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ವಿದ್ಯಶ್ರೀ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.